ಏನು ಹೇಳಿದೀವಿ 200 ಯೂನಿಟ್ ತನಕ ಕೊಡ್ತೀವಿ ಅಂತ ಹೇಳಿದೀವಿ. ಅದ್ರ ಬಗ್ಗೆ ಆವರೇಜ್ ಅದು ಕೊಡ್ತಾ ಇದ್ದೀವಿ. 1,64,00,000 ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ. ಅದರ ಕುಟುಂಬದಲ್ಲಿ ಇವತ್ತು ಯಾರಾದ್ರೂ ಅನರ್ಹರಿದ್ದರೆ ಮಾತ್ರ ಅದನ್ನು ಗೊತ್ತಾಗಬೇಕಲ್ಲ. ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದರ ವಿಚಾರದಲ್ಲಿ ನಾವು ಡೀಟೇಲ್ಸ್ ತಗ್ತೀವಿ. ಅಂತಂದರೆ 3 ವರ್ಷಗಳ ಬಳಿಕ ಅನರ್ಹರನ್ನ ಈಗ ಪಟ್ಟಿ ಮಾಡೋದಕ್ಕೆ ಕಾರಣ ಸರ್? ನೋಡಿ, ನಿಮ್ಮನ್ನು ನೀವು ಈ ಥರದ ಪ್ರಶ್ನೆ ಕೇಳ್ಬಿಟ್ಟು ಬೇರೆ ಕಲಿಸಿಲ್ವ ನನಗೆ? ನೋಡಿ, 3 ವರ್ಷ ಆಗಲಿ 2 ವರ್ಷ ಆಗಲಿ ಅನರ್ಹರಿದ್ದರೆ ಅವ್ರನ್ನ ತೆಗೆಯುವಂಥ ಕೆಲಸ ಸರ್ಕಾರ. ಈಗ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಅನರ್ಹರಿದ್ದಾರೆ ಅಂತ. ಏನು ಹೇಳಿದೀವಿ 200 ಯೂನಿಟ್ ತನಕ ಕೊಡ್ತೀವಿ ಅಂತ ಹೇಳಿದೀವಿ. ಅದ್ರ ಬಗ್ಗೆ ಆವರೇಜ್ ಅದು ಕೊಡ್ತಾ ಇದ್ದೀವಿ. 1,64,00,000 ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ. ಅದರ ಕುಟುಂಬದಲ್ಲಿ ಇವತ್ತು ಯಾರಾದ್ರೂ ಅನರ್ಹರಿದ್ದರೆ ಮಾತ್ರ ಅದನ್ನು ಗೊತ್ತಾಗಬೇಕಲ್ಲ. ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದರ ವಿಚಾರದಲ್ಲಿ ನಾವು ಡೀಟೇಲ್ಸ್ ತಗ್ತೀವಿ. ಅಂತಂದರೆ 3 ವರ್ಷಗಳ ಬಳಿಕ ಅನರ್ಹರನ್ನ ಈಗ ಪಟ್ಟಿ ಮಾಡೋದಕ್ಕೆ ಕಾರಣ ಸರ್? ನೋಡಿ, ನಿಮ್ಮನ್ನು ನೀವು ಈ ಥರದ ಪ್ರಶ್ನೆ ಕೇಳ್ಬಿಟ್ಟು ಬೇರೆ ಕಲಿಸಿಲ್ವ ನನಗೆ? ನೋಡಿ, 3 ವರ್ಷ ಆಗಲಿ 2 ವರ್ಷ ಆಗಲಿ ಅನರ್ಹರಿದ್ದರೆ ಅವ್ರನ್ನ ತೆಗೆಯುವಂಥ ಕೆಲಸ ಸರ್ಕಾರ. ಈಗ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಅನರ್ಹರಿದ್ದಾರೆ ಅಂತ. ಏನು ಹೇಳಿದೀವಿ 200 ಯೂನಿಟ್ ತನಕ ಕೊಡ್ತೀವಿ ಅಂತ ಹೇಳಿದೀವಿ. ಅದ್ರ ಬಗ್ಗೆ ಆವರೇಜ್ ಅದು ಕೊಡ್ತಾ ಇದ್ದೀವಿ. 1,64,00,000 ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ. ಅದರ ಕುಟುಂಬದಲ್ಲಿ ಇವತ್ತು ಯಾರಾದ್ರೂ ಅನರ್ಹರಿದ್ದರೆ ಮಾತ್ರ ಅದನ್ನು ಗೊತ್ತಾಗಬೇಕಲ್ಲ. ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದರ ವಿಚಾರದಲ್ಲಿ ನಾವು ಡೀಟೇಲ್ಸ್ ತಗ್ತೀವಿ. ಅಂತಂದರೆ 3 ವರ್ಷಗಳ ಬಳಿಕ ಅನರ್ಹರನ್ನ ಈಗ ಪಟ್ಟಿ ಮಾಡೋದಕ್ಕೆ ಕಾರಣ ಸರ್? ನೋಡಿ, ನಿಮ್ಮನ್ನು ನೀವು ಈ ಥರದ ಪ್ರಶ್ನೆ ಕೇಳ್ಬಿಟ್ಟು ಬೇರೆ ಕಲಿಸಿಲ್ವ ನನಗೆ? ನೋಡಿ, 3 ವರ್ಷ ಆಗಲಿ 2 ವರ್ಷ ಆಗಲಿ ಅನರ್ಹರಿದ್ದರೆ ಅವ್ರನ್ನ ತೆಗೆಯುವಂಥ ಕೆಲಸ ಸರ್ಕಾರ. ಈಗ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಅನರ್ಹರಿದ್ದಾರೆ ಅಂತ. ಏನು ಹೇಳಿದೀವಿ 200 ಯೂನಿಟ್ ತನಕ ಕೊಡ್ತೀವಿ ಅಂತ ಹೇಳಿದೀವಿ. ಅದ್ರ ಬಗ್ಗೆ ಆವರೇಜ್ ಅದು ಕೊಡ್ತಾ ಇದ್ದೀವಿ. 1,64,00,000 ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ. ಅದರ ಕುಟುಂಬದಲ್ಲಿ ಇವತ್ತು ಯಾರಾದ್ರೂ ಅನರ್ಹರಿದ್ದರೆ ಮಾತ್ರ ಅದನ್ನು ಗೊತ್ತಾಗಬೇಕಲ್ಲ. ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದರ ವಿಚಾರದಲ್ಲಿ ನಾವು ಡೀಟೇಲ್ಸ್ ತಗ್ತೀವಿ. ಅಂತಂದರೆ 3 ವರ್ಷಗಳ ಬಳಿಕ ಅನರ್ಹರನ್ನ ಈಗ ಪಟ್ಟಿ ಮಾಡೋದಕ್ಕೆ ಕಾರಣ ಸರ್? ನೋಡಿ, ನಿಮ್ಮನ್ನು ನೀವು ಈ ಥರದ ಪ್ರಶ್ನೆ ಕೇಳ್ಬಿಟ್ಟು ಬೇರೆ ಕಲಿಸಿಲ್ವ ನನಗೆ? ನೋಡಿ, 3 ವರ್ಷ ಆಗಲಿ 2 ವರ್ಷ ಆಗಲಿ ಅನರ್ಹರಿದ್ದರೆ ಅವ್ರನ್ನ ತೆಗೆಯುವಂಥ ಕೆಲಸ ಸರ್ಕಾರ. ಈಗ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಅನರ್ಹರಿದ್ದಾರೆ ಅಂತ.